ಓಹೋ ಹೋ 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 ಸಖತ್ತಾಗಿ ಬರ್ತಾ ಇದೆ. ಜಾಸ್ತಿ ಆಗ್ತದೆ ಈಗ ಜಾಸ್ತಿ ಆಗ್ತದೆ. ಎಣ್ಣೆ ಹಾಕೋದು ಮರೆತಿದ್ದ ಕಾರಣ ಮತ್ತೊಮ್ಮೆ ಎಣ್ಣೆ ಹಾಕಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಯಾರಾದರೂ ಮಧ್ಯದಲ್ಲಿ ಸ್ಮೈಲ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ, ಇದು ಬ್ಯಾಚಲರ್ಸ್ ಕಿಚನ್ನು. ಈಗ ಈರುಳ್ಳಿನ ಬ್ರೌನ್ ಕಲರ್ ಬರೋ ಮಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಮಧ್ಯದಲ್ಲಿ ಯಾರು ಮಾತಾಡಬಾರ್ದು ದಯವಿಟ್ಟು. ಈಗ ಈರುಳ್ಳಿನೂ ಮತ್ತೆ ಕೆರೆದು ಹಾಕಬೇಕಾಗಿದೆ. ಇಲ್ಲಿಗಲ್ಲ, ಮಿಕ್ಸಿಗೆ ಹಾಕೋಬೇಕು. ಫಸ್ಟು ಮಿಕ್ಸಿಗೆ ಹಾಕೊಳ್ಳಿ. ಫಸ್ಟು ಸಣ್ಣ ಹಚ್ಚಿರೋ ಈರುಳ್ಳಿನ ಮಿಕ್ಸಿಗೆ ಹಾಕೊಂಡ್ರೆ ಎಷ್ಟು ನೋವಾಗುತ್ತೆ ಅಂದರೆ ತುಂಬಾ ನೋವಾಗುತ್ತೆ. ಇಟ್ಕೊಳ್ಳೋಣ. ಈಗ ಸ್ವಲ್ಪ ಜೀರಿಗೆಯನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಾಯಿತು. ಈಗ ಅದನ್ನ ಅಲ್ಲಾಡಿ ಸ್ವಲ್ಪ. ಕಿಂಡಲ್ಲು ನನಗೇನೆ. ಈಗ ರುಚಿಗೆ ತಕ್ಕಷ್ಟು 3 ಮೆಣಸಿಕಾಯಿನ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಮೆಣಸಿಕಾಯಿ. ಇಲ್ಲಿ ಟೊಮೊಟೊ ಕಟ್ ಆಗ್ತಾ ಇದೆ. ಮನೆಗೆ ಗೆಸ್ಟ್ ಬಂದಿದ್ದಾರೆ, ಅವರು ಟೊಮೊಟೊ ಕಟ್ ಮಾಡ್ತಾ ಇದ್ದಾರೆ. ಗೆಸ್ಟ್ ಮುಖ ತೋರ್ಸೋಕ್ಕಾಗಲ್ಲ. ಅವರೇ ನನ್ನ ವಿಡಿಯೋದ ಮೊದಲೇ ಸಬ್ಸ್ಕ್ರೈಬರು ಮತ್ತು ಮೊದಲನೇ ಲೈಕ್ ಕೊಟ್ಟವರು. ಮಿಕ್ಕಿದ್ದೆಲ್ಲ ಆಮೇಲೆ. ನನಗೆ ಇನ್ನೂ ಐಡಿಯಾ ಕೊಟ್ಟಿಲ್ಲ, ನೀನು ಕೊಡುವುದಿಲ್ಲ. ಕಿಂಡಲ್ ಮಾಡೋರು ಜಾಸ್ತಿ ನಿನ್ನ ಕಡೆ. ಇದು 100K ಆದಮೇಲೆ ನನಗೆ ಐಡಿ ಕೊಡೋಣ ಅಂತೀನಿ. ಬೇಗ 100K ಕಂಪ್ಲೀಟ್ ಮಾಡಿಬಿಡಿ. ಫಸ್ಟ್ 1K ಕಂಪ್ಲೀಟ್ ಮಾಡಿ, ಆಮೇಲೆ 100K ನೋಡ್ಕೊಳ್ಳೋಣ. ಈ ಕಡೆ ಬೆಳಗ್ಗೆ ಹಾಲು ಕುದಿಸ್ತಾ ಇದ್ದೀನಿ, ಆದರೆ ಇನ್ನೂ ಕುದಿಸ್ತಾ ಇಲ್ಲ. ಹಾಕ್ತಾ ಇದ್ದೀನಿ. ಟೊಮೊಟೊನ ಈಗ ಫ್ರೈ ಮಾಡ್ಕೊಳ್ಳೋಣ. ಅವ್ನ ಎಲ್ಲಿ ಡೇಕ್ ಆಗ್ತಾ ಇತ್ತು, ಬಿಟ್ಟೆ ಬರ್ತಿರ್ಲಿಲ್ವಂತ ಅಲ್ಲಿ ಅವ. ಇಲ್ಲ, ನಮ್ಮ ತಂಟೆ ಇಲ್ಲ. ರವಣ ಸ್ವಲ್ಪ ಕೂಡ ಕೊಡೋಣ. ಹೌದು, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈ ಫ್ರೈ ಮಾಡಿರೋ ಟೊಮೊಟೊ ಮತ್ತು ಈರುಳ್ಳಿ ಜಾಗಕ್ಕೆ ಹಾಕಬೇಕು. ಹಾಗಾಯಿತು. ಈಗ ಈ ಕಡೆ ಟೊಮೊಟೊ ಮತ್ತು ಈರುಳ್ಳಿ ಕಟ್ ಮಾಡಿ ಕಾಯಿ ಜೊತೆ ಮಿಕ್ಸಿಗೆ ಹಾಕಬೇಕು. ಮಿಕ್ಸಿಗಲ್ಲ, ಮಿಕ್ಸಿ ಜಾರಿಗೆ. ಈ ಕುಕಿಂಗ್ ಹಂಗೆಲ್ಲಿ ಹಾಲಿನ ಪಾತ್ರೆ ಏನಿಲ್ಲ, ಬಿಸಿ ಮಾಡೋಕ್ಕೆ ಮಾತ್ರ ಇಟ್ಟಿರೋದು ಅಷ್ಟೇ. ಓಕೆ, ಇಲ್ಲಿ ಗರ ಅಂತ ರಂಗೋಲಿ ಬಿಡ್ತಾ ಇದ್ದಾರೆ. ಈ ಕಡೆ ಕ್ಲೀನ್ ಮಾಡ್ತಾ ಇದ್ದಾರೆ. ಈ ಕಡೆ ಹಾಲು ಕುದೀತಾ ಇದೆ. ಈಗ ಎಲ್ಲ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಉದುರಿಸಿ ಅಲ್ಲಿ ಮಿಕ್ಸಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋದನ್ನ ಮರ್ತಿರೋದ್ರಿಂದ ಕೊತ್ತಂಬರಿ ಹಾಕಿ ಗರ ಅಂತ ರುಬ್ಬಿಟ್ಟು. ಈಗ ಈ ಕಡೆ ಧನಿಯಾ ಪೌಡ್ರು ನಿಮ್ಮ ಕೈನೇ ಕಾಣಿಸ್ತಿದೆ. ಆ ಕಡೆಯಿಂದ ಧನಿಯಾ ಪೌಡರ್ ಅದು ಮ್ಯೂಟ್ ಮಾಡೋಕ್ಕಾಗಲ್ವ. ಫಿಶ್ ಮಸಾಲನ ಸ್ವಲ್ಪ ಅದರಲ್ಲಿ ಸುರಿತಾ ಇರಿ. ಸ್ವಲ್ಪ ಅಲ್ಲ, ಫುಲ್ನೇ ಸುರಿರಿ. ಓಕೆ, ಡನ್. ಹುಣಸೆಹಣ್ಣಿಗೆ ಸ್ವಲ್ಪ ನೀರನ್ನು ಹಾಕಿ ಇಡಿ. ಹಾಕಿ ತುಂಬ ಇನ್ನೊಂದು ಊಟ ಹಾಕು. ಇಲ್ಲಿ ಮಿಕ್ಸಿಯಲ್ಲಿ ರುಬ್ಬಿ ಚೆನ್ನಾಗಿ ಕಾಣಿಸ್ತಾ ಇದೆ. ಮಾತ್ರ ವಿಡಿಯೋ ಮಾಡು ಸಾಕು. ಹಾಕೊಲ್ಲೆ ಓಕೆ. ಬದ್ಧವಾಗಿ ಈಗ ರುಬ್ಬಿರೋ ಮಸಾಲೆನ ಅಲ್ಲಿ ಸುರಿಬೇಕು. ಆಮೇಲೆ ಇಲ್ಲಿ ಚಿಕ್ಕಿರೋ ಹುಣಸೆಹಣ್ಣು ರಸನ ಇಲ್ಲಿ ಮಿಕ್ಸಿಗೆ ಹಾಕಬೇಕು. ಇಲ್ಲಿಗೆ ಹಾಕೋ ಉದ್ದೇಶ ಏನಪ್ಪ ಅಂದರೆ ನೀರು ಹಾಕೋದ್ ಬದಲು ಹುಣಸೆಹಣ್ಣು ಹುಳಿ ಹಾಕ್ತಾ ಇದ್ದೀನಿ. ಯಾಕೆಂದರೆ ಇದು ನೀರು ಥರ ಕೆಲಸ ಮಾಡುತ್ತೆ.
ಈಗ ಉಲ್ಟಾ ಹಾಕ್ತಿದ್ಯಲ್ಲ ಮರೆಯ ಹಿಂಗೆ ಹಾಕ್ಬೇಕು, ಯಾಕಂದರೆ ಕಾಣಿಸಲ್ಲ ನಮ್ಮ ವೀಕ್ಷಕರಿಗೆ. ಓಕೆ ಡನ್. ಈಗ ಇದು ನೋಡಿ ಕ್ಲೀನೂ ಆಯಿತು, ಮಸಾಲೆನೂ ಆಯಿತು. ಹೆಂಗೆ ಈಗ ಅರ್ಧ ನೀರು ಹಿಡ್ಕೊಂಡು ಎತ್ತಿ ಮುಚ್ಚಳಗೆ ಹಾಕಿ, ಯಾಕಂದರೆ ಮುಚ್ಚಳದಲ್ಲಿ ಮಸಾಲೆ ಉಳ್ಕೊಂಡಿದೆ. ಈ ಮಸಾಲೆ ಎಲ್ಲ ಒಳಗಡೆ ಇಳಿಬೇಕಲ್ಲ. ಈಗ ಇದು ಬೆಳಗ್ಗೆಯಿಂದ ಸಂಜೆ ತನಕ ತಿನ್ನಲು ರೆಡಿ. ಸ್ವಲ್ಪ ಮೀನು ಹಾಕಬೇಕು ಒಳಗೆ, ಇನ್ನೇನು ಅದನ್ನು ಹಾಕ್ತೀನಿ ಮಾಡ್ತಾ ಇದ್ದೀನಿ. ಕಾಶ್ಮೀರ್ ಚಿಲ್ಲಿ ಪೌಡರ್ನ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀವಿ, ಯಾಕೆಂದರೆ ಖಾರ ಇಲ್ಲ ಅಂದರೆ ಮಜಾ ಇರಲ್ಲ. ಈಗ ಇದನ್ನು ವಾಪಸ್ ಇಡ್ತಾ ಇದ್ದೀವಿ, ಹೋಗಿ ವಾಪಸ್ ಇಟ್ಬಿಡಿ. ಈಗ ಸ್ವಲ್ಪ ಅಳ್ಳಾಡಿಸ್ಬೇಕು, ಕರೆಕ್ಟಾಗಿ ಮಿಕ್ಸ್ ಆಗಬೇಕಲ್ಲ, ಗಲ್ಲ ಅಂತ ಅಳ್ಳಾಡಿಸ್ಬೇಕು. ಇದು ಕುದಿ ಬರೋ ತನಕ ಕಾಯ್ಕೊಂಡು ಆಮೇಲೆ ಇಲ್ಲಿರೋ ಫಿಶ್ನ ಇದ್ರೊಳಗಡೆ ಬಿಡಬೇಕು. ಬಿಡೋ ತನಕ ವೆಯ್ಟ್ ಮಾಡಿ. ಅದಕ್ಕೆ ಎಣ್ಣೆ ಹೋಗ್ತಾ ಇದ್ದೀವಿ. ಎಣ್ಣೆ ಹಾಕಾಯ್ತು, 4 ಜನ ಅಡುಗೆ ಮಾಡ್ಬೋದು ಅನಿಸುತ್ತೆ, ಅಷ್ಟು ಎಣ್ಣೆ ಹಾಕೋನಿಲ್ಲ. ಓಕೆ, ಈಗ ಅದು ತವ ಕಾದಿಲ್ಲ, ಯಾಕಂದರೆ ನಮ್ಮದು ಸ್ಟವ್ ಸ್ವಲ್ಪ ಸ್ಲೋ ಸ್ಪೀಡ್ ಇಲ್ಲ, ಹಂಗಾಗಿ ಅದು ಕಾಯೋ ತನಕ ಕಾಯಬೇಕಾಗಿದೆ. ಮಸಾಲೆ ಇರೋ ಫಿಶ್ನ ತೆಗೆದು ಈಗ ತವ ಮೇಲೆ ಹಾಕ್ತಾ ಇದ್ದೀವಿ. ಈಗ ತವದಲ್ಲಿ ಈ ಮಸಾಲೆನ ಮುಂಚೆನೇ ಮಾಡಿಟ್ಕೊಬಿಟ್ರು ನಾವು ಬರೋ ತನಕ. ಮಸಾಲೆದು ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಹಾಕಿ, ಅದರಲ್ಲೇ ತಿಳಿಸ್ಕೊಡ್ತೀನಿ. ಈಗ ಇಲ್ಲಿ ಮೀನು ತವ ಕೊತ ಅಂತ ಬೇಯ್ತಾ ಇದೆ, ಇಲ್ಲಿ ಕೊತ ಅಂತ ಈಗ ಲೈಟಾಗಿ ಕುದಿ ಬರ್ತಾ ಇದೆ. ಅಲ್ಲಿ ಸತ್ತೋಗಿರೋ ಮೀನು ಇದಕ್ಕೋಸ್ಕರ ಬೀಳೋದಕ್ಕೆ ಕಾಯ್ತಾ ಕೂತಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಇದರೊಳಗಡೆ ಬೀಳುತ್ತೆ, ನೋಡ್ತಾ ಇದ್ದೀನಿ. ಕಿಚನ್ ಈಗ ಕೊತ ಕುದಿಯುತ್ತಿರುವ ಮಸಾಲೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಎಣ್ಣೆ ಈಗ ಕೊತ ಕುದೀತಾ ಇದೆ. ಈಗ ಇದಕ್ಕೆ ಕೈ ಇಟ್ಟರೆ ಕೈ ಸ್ಕೆಲಿಟನ್ ಆಗಿಬಿಡುತ್ತೆ, ಆ ರೇಂಜ್ ಕುದೀತಾ ಇದೆ. ಮತ್ತು ಈ ಕೂತಿದ್ದೀವಿ ಇದಕ್ಕೆ ಅಲ್ಲಿರೋ ಮೀನನ್ನ ಒಂದೊಂದಾಗಿಯೇ ಬಿಡಬೇಕು. ಒಂದು ಹಾಕಿದ ತಕ್ಷಣ ವೆಯ್ಟ್ ಮಾಡಬೇಕು, ಕುದಿ ಬರ್ತಾ ಇದೆಯಾ ಅಂತ ಚೆಕ್ ಮಾಡಬೇಕು. ಅಲ್ಲಿ ಕುದಿ ಬರ್ತಾ ಇರೋದು ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಮತ್ತೆ ಈ ಫಿಶನ್ನು ಒಂದೊಂದು ಹಾಗೆ ತೊಗೊಬೇಕು. ಇದು ಮಸಾಲೆ ಹಾಕಿರೋ ಫಿಶ್ಶು ಎಕ್ಸ್ಟ್ರಾ ಆಯಿತು ಅಂತ ಇಲ್ಲಿ ಹಾಕ್ತಾಯಿದ್ದೀವಿ. ಈಗ ನಾರ್ಮಲ್ ಫಿಶ್ನ ಹಿಂಗೆ ಹಾಕ್ತಾಯಿದ್ದೀವಿ. ಈ ಫಿಶ್ ನೋಡ್ತಿದ್ರೆ ಬಾಯಿಯಲ್ಲಿ ನೀರು ಜಲ ಅಂತ ಹರಿತಾ ಇದೆ. ಒರೆಸ್ಕೊಂಡು ಹಾಕ್ತಾಯಿದ್ದೀವಿ. ಓಹೋ ಸಖತ್ತಾಗಿ ಬರ್ತಾಯಿದೆ. ಟೇಸ್ಟ್ ನೋಡಬೇಕು ಹಿಂಗಿರುತ್ತೆ ಅಂತ. ಈ ಸಾಂಬಾರು ಸಾಲಲ್ಲ ಅನಿಸುತ್ತೆ. ಸಾಂಬಾರು ಸಾಲಿಲ್ಲ ಅಂತ ಸ್ವಲ್ಪ ನೀರು ಹಾಕೋಬೋದು, ಏನೂ ತೊಂದರೆ ಆಗಲ್ಲ. ಇನ್ನೇನು ಬದುಕಿ ಓಡ್ಕೊಂಬರಲ್ಲ ಈಚೆಗೆ, ಅಷ್ಟೇ ವಿಷಯ. ಮತ್ತು ಊಟದ ಜೊತೆ ಸಿಗೋಣ. ನಮಸ್ಕಾರ.